ಓಂ ಶಾಂತಿ. ತಂದೆಯು ಕಲ್ಪ ಕಲ್ಪವೂ ಬಂದು ನೀವು ಮಕ್ಕಳಿಗೆ ತನ್ನ ಪರಿಚಯವನ್ನು ಕೊಡುತ್ತಾರೆ. ನೀವು ಸಹ ಎಲ್ಲರಿಗೆ ತಂದೆಯ ಯಥಾರ್ಥ ಪರಿಚಯವನ್ನು ಕೊಡಬೇಕಂತೆ ತಮ್ಮ. ತಂದೆ ತಾಯಿ ಕಣ್ಣಲ್ಲಿ ಎರಡೇ ಸಲ ಕಣ್ಣೀರು ಬರೋದು ಸ್ವಂತ ಮಗನಿಂದ ನಿರ್ಲಕ್ಷ್ಯಕ್ಕೆ ಒಳಪಟ್ಟಾಗ. ನೆನಪಿರಲಿ, ಜೊತೆಯಲ್ಲಿರೋರು ಸ್ವಂತ ಆಯ್ಕೆಯಿಂದ ಸಿಗ್ತಾರೆ. ತಂದೆ ತಾಯಿ ನಮ್ಮ ಪುಣ್ಯದಿಂದಲೇ ಸಿಕ್ಕೋದು. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಮಕ್ಕಳು ಹೇಳ್ತಾರೆ, ಬಾಬಾ ನಾವು ನಿಮ್ಮ ಪರಿಚಯವನ್ನ ಕೊಡಲು ಬಹಳ ಕಷ್ಟವಾಗುತ್ತೆ, ನಾವು ಹೇಗೆ ನಿಮ್ಮ ಪರಿಚಯವನ್ನ ಕೊಡೋದು? ಈ ಪ್ರಶ್ನೆಯನ್ನ ಕೇಳಿ ತಂದೆಗೂ ಸಹ ಆಶ್ಚರ್ಯವಾಗುತ್ತೆ. ಯಾವಾಗ ನಿಮಗೆ ತಂದೆಯು ತನ್ನ ಪರಿಚಯವನ್ನ ಕೊಟ್ಟಿದ್ದಾರೆ ಎಂದರೆ ನೀವು ಸಹ ಅನ್ಯರಿಗೆ ಕೊಡಬಹುದು. ಇದರಲ್ಲಿ ಕಷ್ಟದ ಮಾತೇನು? ಇದು ಬಹಳ ಸಹಜವಾಗಿದೆ. ನಾವೆಲ್ಲ ಆತ್ಮರು ನಿರಾಕಾರಿಯಾಗಿದ್ದೇವೆ ಎಂದರೆ ಅವಶ್ಯವಾಗಿ ನಮ್ಮ ತಂದೆಯೂ ಸಹ ನಿರಾಕಾರಿಯಾಗಿದ್ದಾರೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ನಾವು ದೇಹದಿನ ತಂದೆಯ ಬಳಿ ಕುಳಿತಿದ್ದೇವೆ ಎಂದು ತಿಳಿಯುತ್ತೀರಿ ಮತ್ತು ಇದು ಸಹ ನಿಮಗೆ ಗೊತ್ತಿದೆ. ದೇಹದಿನ ತಂದೆಯು ಈ ರಥದಲ್ಲಿಯೇ ಬಂದಿದ್ದಾರೆ, ಬಾಪ್ ರಾಧಾ ಎಂದು ಹೇಳುತ್ತಾರೆ ಎಂದರೆ ಇದಂತೂ ಗೊತ್ತಿದೆ. ಶಿವ ತಂದೆಯು ಈ ರಥದಲ್ಲಿ ಬರ್ತಾರೆ. ನನ್ನ ಆತ್ಮನು ಈಗ ಶರೀರದಲ್ಲಿ ಪ್ರವೇಶವಾಗಿದ್ದೇನೆ. ಹೇಗೆ ಆತ್ಮವು ಅಕಾಲ ಮೂರ್ತಿಯಾಗಿದೆ ಎಂದು ತಂದೆಯು ತಿಳಿಸಿದ್ದಾರೆ. ಅಂದರೆ ಅದಕ್ಕೆ ಯಾವುದೇ ರೂಪವಿಲ್ಲ ಎಂದಲ್ಲ. ಮಕ್ಕಳು ಸಹ ಇದನ್ನರಿತುಕೊಂಡಿದ್ದೀರಿ. ಇದು ಸಂಪೂರ್ಣ ಸರಳವಾದ ಮಾತಾಗಿದೆ. ಆತ್ಮಗಳ ತಂದೆಯು ಒಬ್ಬರೇ ನಿರಾಕಾರನಾಗಿದ್ದಾರೆ. ನಾವೆಲ್ಲ ಆತ್ಮಗಳು ಪರಸ್ಪರ ಸಹೋದರರಾಗಿದ್ದೇವೆ, ತಂದೆಯ ಸಂತಾನರಾಗಿದ್ದೇವೆ. ತಂದೆಯಿಂದ ನಮಗೆ ಆಸ್ತಿಯೂ ಸಿಗುತ್ತದೆ, ಇದು ಸಹ ಗೊತ್ತಿದೆ. ಈ ಪ್ರಪಂಚದಲ್ಲಿ ತಂದೆ ಮತ್ತು ಅವರ ರಚನೆಯನ್ನು ಅರಿತುಕೊಳ್ಳದೆ ಇರುವಂತಹ ಮಕ್ಕಳು ಯಾರೂ ಇರುವುದಿಲ್ಲ. ನಮ್ಮ ತಂದೆಯ ಬಳಿ ಎಷ್ಟು ಸಂಪತ್ತಿದೆ ಎಂಬುದೆಲ್ಲವೂ ತಿಳಿದಿರುತ್ತದೆ. ಇದು ಮತ್ತೆ ಆತ್ಮಗಳು ಮತ್ತು ಪರಮಾತ್ಮನ ಮೇಳವಾಗಿದೆ. ಇದು ಕಲ್ಯಾಣಕಾರಿ ಮೇಳವಾಗಿದೆ. ತಂದೆಯು ಕಲ್ಯಾಣಕಾರಿಯಾಗಿದ್ದಾರೆ, ಬಹಳ ಕಲ್ಯಾಣ ಮಾಡುತ್ತಾರೆ. ತಂದೆಯನ್ನು ಅರಿತುಕೊಳ್ಳುವುದರಿಂದಲೇ ತಿಳಿಯುತ್ತೀರಿ. ಬೇಅದ್ದಿನ ತಂದೆಯಿಂದ ನಮಗೆ ಬೇಅದ್ದಿನ ಆಸ್ತಿಯೂ ಸಿಗುತ್ತದೆ. ಆ ಸನ್ಯಾಸಿ ಗುರುಗಳ ಶಿಷ್ಯರಿಗೆ ತಮ್ಮ ಗುರುವಿನ ಆಸ್ತಿಯ ಬಗ್ಗೆ ತಿಳಿದಿರುವುದೇ ಇಲ್ಲ ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ. ತನ್ನ ಕೆಟ್ಟ ಸುಖಕ್ಕಿಂತ ತಂದೆ ತಾಯಿಯ ಮರ್ಯಾದೆಯೇ ದೊಡ್ಡದೆನ್ನುವ ಮಕ್ಕಳು ಯಾವತ್ತಿಗೂ ಕೆಟ್ಟ ಕೆಲಸವನ್ನು ಮಾಡಲು ಮುಂದಾಗುವುದಿಲ್ಲ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ನಾನು ಅಗಸನಾಗಿದ್ದೇನೆ, ನಾನು ಯೋಗ ಬಲದಿಂದ ನೀವು ಆತ್ಮರನ್ನ ಶುದ್ಧ ಮಾಡ್ತೇನೆ. ಆದರೂ ಸಹ ಮತ್ತೆ ನೀವು ವಿಕಾರದಲ್ಲಿ ಹೋಗಿ ತಮ್ಮ ಶೃಂಗಾರವನ್ನೇ ಕೇಳಿಸಿಕೊಳ್ತೀರಿ. ತಂದೆಯು ಎಲ್ಲರನ್ನೂ ಶುದ್ಧ ಮಾಡಲು ಬಂದಿದ್ದಾರೆ. ಬಂದು ಮಕ್ಕಳಿಗೆ ಕಲಿಸ್ತಾರೆ ಎಂದರೆ ಅವಶ್ಯವಾಗಿ ಕಲಿಸುವವರು ಇರಬೇಕಲ್ವಾ? ಪತಿತ ಪಾವನ ಬಂದು ನಮ್ಮನ್ನ ಪಾವನ ಮಾಡಿ ಎಂದು ಕರೆಯುತ್ತಾರೆ. ವಸ್ತ್ರಗಳು ಸಹ ಮೈಲಿಗೆಯಾದಾಗ ಅದನ್ನ ಒಗೆದು ಶುದ್ಧ ಮಾಡಲಾಗುತ್ತೆ. ನೀವು ಸಹ ಅವರನ್ನ ಪತಿತ ಪಾವನ ತಂದೆಯೇ ಬಂದು ಪಾವನ ಮಾಡಿ ಎಂದು ಕರೆಯುತ್ತೀರಿ. ಆತ್ಮವು ಪಾವನವಾದದೇ ಸಿಗುವುದು ಅಂದಾಗ ಮೂಲ ಮಾತಾಗಿದೆ ತಂದೆಯ ಪರಿಚಯ ಕೊಡುವುದು. ಇದರಲ್ಲಿ ಪ್ರಶ್ನೆಯನ್ನ ಕೇಳಲು ಸಾಧ್ಯವಿಲ್ಲ, ಯಾಕೆಂದ್ರೆ ನಿಮಗೂ ಸಹ ತಂದೆ ಪರಿಚಯವನ್ನ ಕೊಟ್ಟಿದ್ದಾರೆ. ಹಾಗಾಗಿ ನೀವು ತಂದೆಯ ಬಳಿ ಬಂದಿದ್ದೀರಿ. ತಂದೆಯು ತಿಳಿಸಿದ್ದಾರೆ, ಮೊದಲು ಯಾರಿಗೂ ತಿಳಿದಿರಲಿಲ್ಲ, ನಮಗೂ ಗೊತ್ತಿಲ್ಲವೆಂದು ಋಷಿಮುನಿಗಳು ಹೇಳುತ್ತಿದ್ದರು. ತಂದೆಯು ಈ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡಲು ಸಂಗಮ ಯುಗದಲ್ಲಿಯೇ ಬರುತ್ತಾರೆ. ಬ್ರಹ್ಮರವರ ಮೂಲಕ ಪುನಃ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ. ಮನುಷ್ಯರು ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ, ಆದರೆ ಲಕ್ಷಾಂತರ ವರ್ಷಗಳ ಹೆಸರು ನೆನಪಿಗೂ ಬರಲು ಸಾಧ್ಯವಿಲ್ಲ. ಮಹಾಪ್ರಳಯವೂ ಸಹ ಆಗುವುದಿಲ್ಲ. ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ. ಇದರಿಂದ ನೀವು ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ. ಇದರಲ್ಲಿ ಯಾವುದೇ ಸಂಶಯದ ಮಾತಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, ಮೊಟ್ಟ ಮೊದಲಿಗೆ ಎಲ್ಲರಿಗಿಂತ ಪ್ರಿಯ ತಂದೆಯಾಗಿದ್ದಾರೆ. ಅವರ ನಂತರ ಶ್ರೀಕೃಷ್ಣನು ಪ್ರಿಯನಾಗಿದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ, ಕೃಷ್ಣನು ಸ್ವರ್ಗದ ಮೊದಲ ರಾಜಕುಮಾರನಾಗಿದ್ದನು. ಕೃಷ್ಣನು ನಂತರ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾನೆ. ನಂತರ ಅವರದೇ ಅಂತಿಮ ಜನ್ಮದ
ಸ್ಥಾನದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ. ಈಗ ಪತಿತರಿಂದ ಪಾವನರಾಗಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ನಮ್ಮ ಜೀವನದಲ್ಲಿ ನಮಗೆ ಮಾಡಿಕೊಳ್ಳುವ ದೊಡ್ಡ ಮೋಸ ಏನಂದ್ರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರೋ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಸ್ನೇಹ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ಸಮಯವನ್ನ ಮೀಸಲಿಡೋದು. ಅಣ್ಣ, ಬಾಬಾ ನಮ್ಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ. ನಾನು ಆತ್ಮ ಅಕಾಲ ಸಿಂಹಾಸನಾಧೀಶನಾಗಿದ್ದೇನೆ. ಈ ಸ್ಮೃತಿಯಲ್ಲಿರ್ಬೇಕಾಗಿದೆ. ಹದ್ದು ಮತ್ತು ಬೇಹದ್ದಿನಿಂದ ದೂರ ಹೋಗ್ಬೇಕಾಗಿದೆ. ಆದ್ದರಿಂದ ಹದ್ದಿನಲ್ಲಿ ಬುದ್ಧಿಯನ್ನ ಸಿಲುಕಿ ಹಾಕಿಕೊಳ್ಳಬಾರದು. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯು ಸಿಗುತ್ತದೆ ಎಂಬ ನಶೆಯಲ್ಲಿರಬೇಕು. ಕರ್ಮ, ಅಕರ್ಮ, ವಿಕರ್ಮದ ಗತಿಯನ್ನ ತಿಳಿದು ವಿಕರ್ಮಗಳಿಂದ ಮುಕ್ತರಾಗಬೇಕು. ವಿದ್ಯೆಯ ಸಮಯದಲ್ಲಿ ವ್ಯಾಪಾರ ಮುಂತಾದವುಗಳಿಂದ ಬುದ್ಧಿಯನ್ನ ತೆಗಿಬೇಕಾಗಿದೆ ಅಣ್ಣ. ಲೇ ತಮ್ಮ, ಬಾಬಾ ವರದಾನದಲ್ಲಿ ತಿಳಿಸ್ತಾ ಇದ್ದಾರೆ, ಶ್ರೀಮತದ ಲಗಾಮನ್ನು ಬಿಗಿ ಮಾಡಿ ಮನಸ್ಸನ್ನು ವಶ ಮಾಡಿಕೊಳ್ಳುವಂತಹ ಬಾಲಕರಿಂದ ಮಾಲೀಕ ಭವ. ಪ್ರಪಂಚದವರು ಹೇಳುವರು ಮನಸ್ಸು ಕುದುರೆಯಾಗಿದೆ, ಅದು ಬಹಳ ವೇಗವಾಗಿ ಓಡುತ್ತದೆ. ಆದರೆ ತಮ್ಮ ಮನಸ್ಸು ಆ ಕಡೆ ಈ ಕಡೆ ಓಡಲು ಸಾಧ್ಯವಿಲ್ಲ, ಏಕೆಂದರೆ ಶ್ರೀಮತದ ಲಗಾಮು ಶಕ್ತಿಶಾಲಿಯಾಗಿ ಇದೆ. ಯಾವಾಗ ಮನಸ್ಸು ಬುದ್ಧಿಯು ಸೈಟ್ ಸೀನನ್ನು ನೋಡುವುದರಲ್ಲಿ ಪ್ರಾರಂಭಿಸುತ್ತದೆ, ಆಗ ಲಗಾಮು ಸಡಿಲವಾಗುವುದರಿಂದ ಮನಸ್ಸು ಚಂಚಲವಾಗುತ್ತದೆ. ಆದ್ದರಿಂದ ಯಾವುದೇ ಮಾತಾಗಲಿ ಮನಸ್ಸು ಚಂಚಲವೇ ಆಗಲು ಶ್ರೀಮತದ ಲಗಾಮನ್ನು ಬಿಗಿಪಡಿಸುತ್ತೀರೆಂದರೆ ಗುರಿಯಲ್ಲಿ ತಲುಪಿ ಬಿಡುತ್ತೀರಿ. ಬಾಲಕನಿಂದ ಮಾಲೀಕನಾಗಿದ್ದೇನೆ ಎನ್ನುವ ಸ್ಮೃತಿಯಿಂದ ಅಧಿಕಾರಿಯಾಗಿ ಮನಸ್ಸನ್ನು ತನ್ನ ವಶದಲ್ಲಿಟ್ಟುಕೊಳ್ಳಿರಿ. ಸದಾ ನಿಶ್ಚಯವಿರಲಿ, ಏನಾಗುತ್ತಿದೆ ಅದು ಒಳ್ಳೆಯದಿದೆ ಮತ್ತು ಏನಾಗುವುದಿದೆ ಅದು ಇನ್ನೂ ಒಳ್ಳೆಯದಿದೆ ಅಂದ ಮೇಲೆ ಅಚಲ ಅಡೋಲರಾಗಿರುತ್ತೀರಿ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. ಓಂ ಶಾಂತಿ.